ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ 10 ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಪ್ರತಿಯೊಂದು ಕೂಡ ಯೂನಿಕ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡಬಹುದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗಿನ ತಿಂಡಿಗೋಸ್ಕರ ಇಡ್ಲಿ, ದೋಸೆ, ಪಡ್ಡುನ ಮಾಡ್ತಾ ಇರ್ತೀವಿ. ಯಾವುದೇ ರೆಸಿಪಿ ಆದರೂ ಕೂಡ ಪರ್ಫೆಕ್ಟಾಗಿ ಬರಬೇಕು ಅನ್ನೋದಾದರೆ ಬ್ಯಾಟರ್ ಕರೆಕ್ಟಾಗಿ ಫರ್ಮೆಂಟ್ ಆಗಿರಬೇಕಾಗುತ್ತೆ. ಸೊ ನಾನಿಲ್ಲಿ ತೊಗೊಂಡಿರುವಂಥ ಬ್ಯಾಟರು ಗ್ರೈಂಡರಲ್ಲಿ ರುಬ್ಬಿರೋವಂಥದ್ದು. ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿದ್ರೂ ಕೂಡ ಈ ಒಂದು ಐಡಿಯಾನ ಅಥವಾ ಟಿಪ್ನ ಫಾಲೋ ಮಾಡ್ಬೋದು. ಜಸ್ಟ್ ಗ್ಲಾಸ್ನ ಈ ರೀತಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅಥವಾ ವಿಂಟರಲ್ಲಿ ಸರಿಯಾಗಿ ಬ್ಯಾಟರು ಫರ್ಮೆಂಟ್ ಅನ್ನೋದು ಆಗಲ್ಲ. ರುಬ್ಬಿರೋ ಅಂಥ ಬ್ಯಾಟರ್ ಒಳಗಡೆ ಒಂದು ಗ್ಲಾಸ್ನ ಇಟ್ಬಿಟ್ಟು ಅದ್ರ ಒಳಗಡೆ ನೀವು ಬೆಚ್ಚಗಿರುವಂಥ ನೀರನ್ನ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಬಿಡೋದಾದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಪರ್ಫೆಕ್ಟಾಗಿ ಬ್ಯಾಟರ್ ಅನ್ನೋದು ರೆಡಿ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಬ್ಯಾಟರ್ ಕನ್ಸಿಸ್ಟೆನ್ಸಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಆದಷ್ಟು ಗ್ಲಾಸ್ನ ಸ್ವಲ್ಪ ಉದ್ದವಾಗಿರೋವಂಥದ್ದನ್ನೇ ತೊಗೊಳ್ಬೇಕಾಗತ್ತೆ. ಪುಟ್ಟದಾಗಿರೋವಂಥದ್ದು ತೊಗೊಂಡ್ರೆ ಬ್ಯಾಟರ್ ಎಲ್ಲ ಕೂಡ ಗ್ಲಾಸ್ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಮಾಡುವಂಥ ಯಾವುದೇ ರೆಸಿಪಿ ಆದರೂ ಕೂಡ ತುಂಬ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಫ್ಲೋರ್ ಮ್ಯಾಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಒಂದು ಫ್ಲೋರ್ ಮ್ಯಾಟ್ಸ್ನ ಯೂಸ್ ಮಾಡಬೇಕಾದ್ರೆ ಮಕ್ಕಳು ಕೆಲವೊಂದು ಸರಿ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ, ಸ್ಕಿಡ್ ಆಗೋ ಚಾನ್ಸ್ ಇರುತ್ತೆ. ಯೂಶಲಿ ಈ ಒಂದು ಫ್ಲೋರ್ ಮ್ಯಾಟ್ಸ್ಗೆ ಆ್ಯಂಟಿಸೆಪ್ಟಿಕ್ ಲೇಯರ್ ಅನ್ನೋದು ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಬಟ್ ಕೆಲವೊಂದಕ್ಕೆ ಆ ಒಂದು ಲೇಯರ್ ಅನ್ನೋದು ಇರಲ್ಲ. ಸೊ ಲೇಯರ್ ಇಲ್ಲದೆ ಇರೋ ಕಾರಣ ನೀವು ಸ್ಕಿಡ್ ಆಗೋ ಚಾನ್ಸ್ ಇರ್ತೀರ, ಅಥವಾ ಮಕ್ಕಳಾದರೆ ಬೇಗನೆ ಸ್ಲಿಪ್ ಆಗ್ತಿರ್ತಾರೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಆ್ಯಂಟಿಸೆಪ್ಟಿಕ್ ಲೇಯರ್ ಇರೋವಂಥದ್ದನ್ನು ತೊಗೊಂಡ್ರೆ ಬೆಟರು. ಇಲ್ಲ ನಾರ್ಮಲ್ ಆಗಿರುವಂಥ ಮ್ಯಾಟ್ಸ್ ಇದೆ ಅನ್ನೋದಾದರೆ ಜಸ್ಟ್ ನೀವು ಈ ಒಂದು ಐಡಿಯಾನ ಫಾಲೋ ಮಾಡಿ. ಈ ರೀತಿ ಸ್ಲಿಪ್ ಆಗ್ದಿರಾ ಅಥವಾ ಸ್ಕಿಡ್ ಆಗ್ದಿರಾ ಇರಬೇಕು, ಜಾರ್ದಿರ ಇರಬೇಕು ಅನ್ನೋದಾದರೆ ಫಸ್ಟಿಗೆ ನೀವು ಡಬಲ್ ಸೈಡ್ ಟೇಪ್ನ ತೊಗೊಳ್ಬೇಕಾಗತ್ತೆ. ಈ ಒಂದು ಮ್ಯಾಟ್ ಏನಿದೆ ಅದನ್ನು ಉಲ್ಟಾ ಮಾಡಿ ವಿಡಿಯೋದಲ್ಲಿ ತೋರಿಸ್ದಂಗೆ. ಈಗ ಡಬಲ್ ಸೈಡ್ ಟೇಪ್ನ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಒಂದು 2-3 ಕಡೆ ಸ್ಟಿಕ್ ಮಾಡ್ಕೊಳ್ಬೋದು. ಈಗ ಇದನ್ನು ನಾನು ಉಲ್ಟಾ ಮಾಡ್ತೀನಿ. ಡಬಲ್ ಸೈಡ್ ಟೇಪಲ್ಲಿ 2 ಕಡೆ ಕೂಡ ಗಮ್ ಇರೋದ್ರಿಂದ ಮ್ಯಾಟ್ಗೆ ಮತ್ತು ಫ್ಲೋರ್ಗೆ ನೀಟಾಗಿ ಅಟ್ಯಾಚ್ಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲೂ ಕೂಡ ಸ್ವಲ್ಪನೂ ಜಾರ್ತಿಲ್ಲ. ನಿಮ್ಮ ಮನೇಲಿ ಕೂಡ ಈ ರೀತಿ ಫ್ಲೋರ್ ಮ್ಯಾಟ್ಸ್ ಏನಾದರೂ ಇದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಒಂದು ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಇಡ್ಲಿ ಎಲ್ಲನೂ ಮಾಡಬೇಕಾದ್ರೆ ಈ ರೀತಿ ಪ್ಲೇಟ್ಸಲ್ಲೆಲ್ಲ ಇಡ್ಲಿ ಮಾಡಿದಾಗ ಕೆಳಭಾಗದಲ್ಲಿರುವಂಥ ಪ್ಲೇಟಲ್ಲಿ ನೀರು ಅನ್ನೋದು ಮೇಲೆ ಬಂದುಬಿಟ್ಟಿರುತ್ತೆ. ಅಂದರೆ ಇಡ್ಲಿ ಬ್ಯಾಟರ್ ಒಳಗಡೆ ಮಿಕ್ಸ್ ಆಗಿಬಿಟ್ಟು ಈ ರೀತಿ ವೈಟ್ ಆಗಿ ವಾಟರ್ ಅನ್ನೋದು ಸುತ್ತಲೂ ಕೂಡ, ಅಂದರೆ ಇಡ್ಲಿಗಳ ಸುತ್ತಲೂ ಕೂಡ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡಿ. ನೀವು ಇಡ್ಲಿ ಪಾತ್ರೆ ಒಳಗಡೆ ನೀರನ್ನ ಹಾಕಬೇಕಾದ್ರೆ ಆದಷ್ಟು ಪ್ಲೇಟ್ನ ಈ ರೀತಿಯಾಗಿ ಒಂದ್ಸರಿ ಇಟ್ಬಿಟ್ಟು ಚೆಕ್ ಮಾಡಿ. ಪ್ಲೇಟ್ಗೆ ಎಲ್ಲೂ ಕೂಡ ತಾಗ್ದಿರ ಇರಬೇಕು. ಸೊ ಅಷ್ಟುವರೆಗೂ ನೀರು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಹೆವಿಯಾಗಿ ವಾಟರ್ ಹಾಕಿದ್ರೂ ಕೂಡ ಈ ಒಂದು ಹೋಲ್ಸಲ್ಲಿ ಪ್ಲೇಟ್ ಒಳಗಡೆ ಕೂಡ ನೀರು ಬಂದು ಬ್ಯಾಟರ್ ಒಳಗಡೆ ಮಿಕ್ಸ್ ಆಗಿಬಿಟ್ಟು ಇಡ್ಲಿ ಮೇಲೆ ಎಲ್ಲ ಕೂಡ ನೀರಾಗಿ ಇರುತ್ತೆ. ಈಗ ನಾನು ಬ್ಯಾಟರ್ನ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಈ ಒಂದು ಇಡ್ಲಿ ಪಾತ್ರೆಯಲ್ಲಿರುವಂಥ ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರುವಂತಹ ನೀರು ಮೇಲೆ ಈ ಒಂದು ಪ್ಲೇಟ್ನ ಇಟ್ಬಿಟ್ಟು ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ವಿಡಿಯೋದಲ್ಲಿ ಗೊತ್ತಾಗಲಿ ಅನ್ನೋದ್ರಿಂದ ನಾನು ಪಕ್ಕಕ್ಕೆ ತೆಗೆದು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು 5-10 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪರ್ಫೆಕ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದ್ರ ಮೇಲೆ ಯಾವುದೇ ರೀತಿ ನಿಮಗೆ ವೈಟ್ ಆಗಿ ಅಂದರೆ ಬ್ಯಾಟರ್ ರೀತಿಯಲ್ಲಿ ನಿಮಗೆಲ್ಲೂ ಕಾಣಿಸ್ತಿಲ್ಲ. ಅಂದರೆ ನೀರು ಅನ್ನೋದು ಇಡ್ಲಿ ಮೇಲೆ ಬಂದಿಲ್ಲ ಅಂತ ಅರ್ಥ. ಜಸ್ಟ್ ಸ್ಟೀಮ್ ಆಗಿದೆ. ಸೊ ಪರ್ಫೆಕ್ಟಾಗಿ ಇಡ್ಲಿ ಮಾಡಬೇಕು ಅನ್ನೋದಾದರೆ ಈ ಒಂದು ಐಡಿಯಾನ ನೀವು ಫಾಲೋ ಮಾಡ್ಬೋದು. ಇಡ್ಲಿ ಅಂದ್ರೇ ನೆನಪಾಗುತ್ತೆ ಸ್ಟೀಮಿಂಗ್ ಅನ್ನೋದು. ಸೊ ನಾನೊಂದು ಸ್ಟೀಮರ್ನ ತರಿಸ್ಕೊಂಡಿದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು 3 ಕುಕ್ವೇರ್ನ ಕೂಡ ನಾನು ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಇಂಡಸ್ ವ್ಯಾಲಿ ಕಂಪ್ನಿಯಿಂದ ತರಿಸ್ಕೊಂಡಿದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿದೆ. ಇನ್ನು ನಾನಿಲ್ಲಿ ತೊಗೊಂಡಿರುವಂಥ ಎಲ್ಲ ಕೂಡ ಟ್ರಿಪ್ಲೇ ಆಗಿರುತ್ತೆ. ಟ್ರಿಪ್ಲೇ ಇನ್ ದ ಸೆನ್ಸ್ ಔಟರ್ ಲೇಯರು ಇನ್ನರ್ ಲೇಯರ್ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಒಳಗಡೆ ಲೇಯರ್ ಏನಿರುತ್ತೆ ಅದು ಮಾತ್ರ ಅಲ್ಯೂಮಿನಿಯಂ ಅಥವಾ ಕಾಪರ್ ಬಂದಿರುತ್ತೆ. ಫಸ್ಟ್ ಒಂದು ಸ್ಟೀಮರ್ನ ತರಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಇಂಡಕ್ಷನ್ ಬೇಸ್ ಕೂಡ ಹೌದು.
ಟ್ರಿಪ್ಲೆ ಕೂಡ ಆಗಿರುತ್ತೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತಿಕ್ಕಾಗೂ ಕೂಡ ಇದೆ. ಇದ್ರ ಮೇಲೆ ಈ ರೀತಿ ಸ್ಟೀಮರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗ್ಲಾಸ್ ಲಿಡ್ನ ಕೆಳಭಾಗದಲ್ಲಿ ಬಾಟಮ್ ಏನಿದೆ ಅದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಒಳ್ಳೆ ಸಾಸ್ ಪಾಟ್ ರೀತಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದಾದರೆ, ಕೆಳಗಡೆ ಪಾತ್ರೆ ಏನಿದೆ ಅದರಲ್ಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಮೇಲೆ ಓಲ್ಸ್ ಎಲ್ಲ ಏನಿದೆ ಅದರಲ್ಲಿ ನಾವು ತರಕಾರಿಗಳನ್ನೆಲ್ಲನೂ ಸ್ಟೀಮ್ ಮಾಡ್ಕೊಳ್ಬೋದು. ಅಂದರೆ ಡೈರೆಕ್ಟಾಗಿ ತರಕಾರಿಗಳನ್ನ ನೀರಲ್ಲಿ ಬೇಯಿಸಿದ್ರೆ ನೀರೆಲ್ಲನೂ ಚೆಲ್ತಿರ್ತೀವಲ್ವ, ಆ ರೀತಿ ಚೆಲ್ದಿರ ಜಸ್ಟ್ ಇದ್ರ ಮೇಲೇ ಏನಿರುತ್ತೆ ಓಲ್ಸ್ ಇರೋ ಪಾತ್ರೆ, ಅದರಲ್ಲಿ ನಾವು ಕಾಳುಗಳನ್ನ ಅಥವಾ ತರಕಾರಿಗಳನ್ನ ಹಬೆಯಲ್ಲೇ ಬೇಯಿಸ್ಕೊಳ್ಬೋದು. ಹೆಸರು ಕಾಳನ್ನ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಓಲ್ಸ್ ಬಂದಿರುವಂಥ ಪಾತ್ರೆ ಏನಿದೆ ಅದರಲ್ಲೇ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನೀವು ಜೋಳ ಇರ್ಬೋದು ಅಥವಾ ತರಕಾರಿಗಳನ್ನ ಕೂಡ ಇದೇ ಥರ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಜೋಳನ ನೀರೇನು ಹಾಕಿದ್ದೀನಿ ಕೆಳಗಡೆ ಪಾತ್ರೆ ಅದರಲ್ಲೇ ಹಾಕಿದ್ದೀನಿ, ಮೇಲೆ ಹೆಸರು ಕಾಳನ್ನ ಹಾಕಿದ್ದೀನಿ. ಸೊ ಸ್ಟೀಮಿಂದನೇ ಬೇಗನೆ ಬೇಯುತ್ತೆ. ಜಸ್ಟ್ ಒಂದು 10 to 15 ಮಿನಿಟ್ಸ್ ಒಳಗಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೀರು ಕೂಡ ಸಪ್ರೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಮೇಲೆ ಓಲ್ಸ್ ಎಲ್ಲನೂ ಇರೋದ್ರಿಂದ ಕರೆಕ್ಟಾಗಿ ನಾವು ಎಷ್ಟು ಹದದಲ್ಲಿ ಬೇಯಿಸಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ಪರ್ಫೆಕ್ಟಾಗಿ ಬೇಯುತ್ತೆ. ಈಗ ನಾನು ಜೋಳನ ಕೂಡ ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ಅಟ್ ಎ ಟೈಮಲ್ಲೇ ಒಂದೇ ಸತಿ ಕೆಲಸ ಅನ್ನೋದು ಆಗಿಬಿಡುತ್ತೆ. ಅಂದರೆ ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು. ಈಗ ಇದೇ ಪಾತ್ರೆಯಲ್ಲೇ ನಾನು ಅನ್ನದ ಗಂಜಿ ಬಸಿಸ್ತಾ ಇದ್ದೀನಿ. ಅಂದರೆ ನಾವು ಅನ್ನನ ಮತ್ತು ಗಂಜಿನ ಸಪ್ರೇಟ್ ಮಾಡ್ತೀವಲ್ವ, ಓಲ್ಸ್ ಇರೋದ್ರಿಂದ ಈಸಿಯಾಗಿ ಸಪ್ರೇಟ್ ಆಗುತ್ತೆ. ಕೆಳಭಾಗದಲ್ಲಿ ಗಂಜಿ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಬಸ್ಸಾರೆಲ್ಲನೂ ಮಾಡಬೇಕಾದ್ರೆ ಸೊಪ್ಪೆಲ್ಲ ಕೂಡ ಬಸಿತಾ ಇರ್ತೀವಿ. ಡೈರೆಕ್ಟಾಗಿ ಇದರಲ್ಲಿ ಹಾಕೋದಾದರೆ ತಳಭಾಗದಲ್ಲಿ ನೀರು ಅನ್ನೋದು ಕಲೆಕ್ಟ್ ಆಗಿರುತ್ತೆ, ಮೇಲ್ಭಾಗದಲ್ಲಿ ಸೊಪ್ಪು ಅನ್ನೋದು ಕಲೆಕ್ಟ್ ಆಗಿರುತ್ತೆ. ತಳಭಾಗದಲ್ಲಿರುವಂಥ ಪಾತ್ರೆ ಏನಿದೆ ಅದರಲ್ಲೇ ನಾವು ಮಸಾಲೆ ಎಲ್ಲನೂ ಹಾಕ್ಕೊಂಡು ಸಾಂಬಾರು ಕೂಡ ಮಾಡಿಕೊಂಡು ಈ ರೀತಿ ಲಿಡ್ನ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಕ್ಯಾಸ್ಟ್ರಾಲ್ನ ಕೂಡ ತರಿಸ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ವ ಈ ರೀತಿ. ಯೂಶ್ವಲಿ ನನ್ನ ಹತ್ರ ಈ ರೀತಿಯಾಗಿರುವಂಥದ್ದು ಹಾಲು ಕಾಯಿಸುವಂಥ ಪಾತ್ರೆ 1/2 ಲೀಟರು 1.5 ಲೀಟರ್ದಿತ್ತು. ಬಟ್ ಇದು ಸ್ವಲ್ಪ ದೊಡ್ಡದು, 2 to 2.5 ಲೀಟರ್ ಕೆಪಾಸಿಟಿ ಇರುವಂಥದ್ದು. ನೋಡಿ, ಈ ರೀತಿದಾದರೆ ನಾನು ಹಾಲು ಕಾಯಿಸೋಕ್ಕೆ ಯೂಸ್ ಮಾಡ್ತಿದ್ದೆ. ಬಟ್ ಕಡಿಮೆ ಕ್ವಾಂಟಿಟಿಯಲ್ಲಿ 1/2 ಲೀಟರು 1 ಲೀಟರ್ ಕಾಯಿಸ್ಬೇಕಾದ್ರೆ ಉಕ್ಕೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದರಲ್ಲೇ ನಿಮಗೆ ಹ್ಯಾಂಡಲ್ ಇರೋದು ಬೇಕಂದರೆ ಅದು ಕೂಡ ಸಿಗುತ್ತೆ. ಬಟ್ ನಾನು ಇದನ್ನು ಸಪ್ರೇಟಾಗಿ ಸೊ ಇದೇ ಥರನೇ ಇರಲಿ ಅನ್ನೋದ್ರಿಂದನೇ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಕಡಾಯಿ. ನೋಡೋಕ್ಕೆ ಕ್ಯೂಟಾಗಿದೆ ಅಲ್ವಾ? 4 ಜನರಿಂದ 5 ಜನ ಇರುವಂಥ ಫ್ಯಾಮ್ಲಿಗೆ ಒಂದು ಒಳ್ಳೆ ಕಡಾಯಿ ಬೇಕು ಅನ್ನೋದಾದರೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಇದರ ಬಾಟಮ್ ಕೂಡ ಇಂಡಕ್ಷನ್ ಬೇಸ್ ಆಗಿರುತ್ತೆ. ಇದು ತುಂಬ ಸ್ಟ್ರಾಂಗ್ ಆಗಿದೆ. ಇದನ್ನು ಕವರ್ ಮಾಡೋಕ್ಕೆ ಒಂದು ಸ್ಟೀಲ್ ಲಿಡ್ ಕೂಡ ಕೊಟ್ಟಿದ್ದಾರೆ. ಈ 3 ಪ್ರಾಡಕ್ಟ್ಸ್ ಕೂಡ ಟ್ರಿಪ್ಲೆ ಆಗಿರೋದ್ರಿಂದ ಇದರಲ್ಲಿ ಮಾಡುವಂಥ ಅಡುಗೆ ಯಾವುದೇ ಕಾರಣಕ್ಕೂ ಸ್ಟಿಕ್ಕಿ ಆಗದಿರ ಇರುತ್ತೆ. ಅಂದರೆ ತಳ ಅಂಟದಿರ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದರ ಮೇಂಟೆನೆನ್ಸು ಕ್ಲೀನಿಂಗ್ ಕೂಡ ತುಂಬಾ ಈಸಿ ಆಗುತ್ತೆ. ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟ್ಸ್ ಲಿಂಕ್ಸ್ ನಿಮ್ಗೇನಾದ್ರು ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ಕೂಪನ್ ಕೋಡ್ನ ನೀವು ಅಪ್ಲೈ ಮಾಡಿ ತೊಗೊಳ್ಳೋದಾದರೆ 12%ವರೆಗೂ ಕೂಡ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸ್ಟೀಲ್ ಪಾತ್ರೆಗಳನ್ನ ಹೊಸದಾಗಿ ತೊಗೊಂಡಾಗ ಈ ರೀತಿ ವಾಟರ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹೀಟ್ ಆಗಿದೆಯೋ ಇಲ್ವೋ ಅಂತ. ಈ ರೀತಿ ಗುಳ್ಳೆ ರೀತಿ ಆಗಿ ಎವಾಪ್ರೇಟ್ ಆಗ್ತಿದೆ ಅನ್ನೋದಾದರೆ ಅದು ಪರ್ಫೆಕ್ಟಾಗಿ ಹೀಟ್ ಆಗಿದೆ ಅಂತ ಅರ್ಥ. ಆಗ ನೀವು ಆಯಿಲ್ನ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಇದರಲ್ಲಿ ನಾನು ಅವರೆಕಾಳಿನ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಹಾಕಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೇನು ಸೀಸನ್ ಎಲ್ಲ ಕೂಡ ಲಾಸ್ಟ್ ಆಗ್ತಾ ಇರೋ ಕಾರಣ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ನಾನು ರೆಸಿಪಿನೆಲ್ಲ ಕೂಡ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಏನಾದರೂ ಪಾತ್ರೆ ತೊಗೊಂಡ್ವಿ ಅನ್ನೋದಾದರೆ ಸ್ವೀಟ್ ಮಾಡೋದು ನಮ್ಮ ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದಲ್ವಾ. ಅವತ್ತಿನ ದಿನ ತಿಂಡಿಗೆ ಅವರೆಕಾಳಿನ ಉಪ್ಪಿಟ್ಟು ಜೊತೆಗೆ ಕೇಸರಿನ ಮಾಡಿದ್ದೆ. ಪೈನಾಪಲ್ನ ಹಾಕಿ ಮಾಡಿರುವಂಥ ಕೇಸರಿ ಟೇಸ್ಟೇ ತುಂಬ ಅದ್ಭುತವಾಗಿರುತ್ತೆ ಅಲ್ವಾ. ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ನಾವು ಮಾಡುವಂಥ ಪ್ರತಿಯೊಂದು ಅಡುಗೆಯಲ್ಲೂ ಕೂಡ ನಮ್ಮ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದಾಗುವಂಥ ಸ್ಪೈಸಸ್ ಇರ್ಬೋದು, ಮಸಾಲೆ ವಸ್ತುಗಳನ್ನ ಯೂಸ್ ಮಾಡ್ತಾನೆ ಇರ್ತೀವಿ, ಹರ್ಬ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಪಲಾವ್ ಎಲ್ಲನೂ ಮಾಡಬೇಕಾದ್ರೆ ಅಥವಾ ನಾನ್ ವೆಜ್ ಕರೀಸ್ ಎಲ್ಲನೂ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲದೆ ನಾವು ಯಾವುದೇ ರೀತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಸೊ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಶ್ವಲಿ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ತಿರ್ತೀವಿ. ಬಟ್ ಈ ಒಂದು ಗ್ರೇಟರ್ ಇದ್ದರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಸಿಯಾಗಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಗ್ರೇಟರ್ ಬದಲಾಗಿ ನಾನು ಇದು ಪುಟ್ಟದಾಗಿರುವಂಥ ಮಿನಿ ಗ್ರೇಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬೆಳ್ಳುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು ತುರ್ಕೊಳ್ತೀನಿ. ಮಿಕ್ಸಿ ಜಾರ್ ಅವಶ್ಯಕತೆ ಇಲ್ದಿರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಬೋದು. ಯೂಶ್ವಲಿ ನಾವು ಪೇಸ್ಟ್ ಮಾಡಿದಾಗ ಅಂದರೆ ನುಣ್ಣಗೆ ಮಾಡಿದಾಗ ಅದರಲ್ಲಿ ವಾಟರ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ನೀರು ಅನ್ನೋದು ರಿಲೀಸ್ ಆಗದಿರ ಇರುತ್ತೆ.
ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿಟ್ಟು ಯೂಸ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ಕೂಡ ನೀವು ಇನ್ಸ್ಟೆಂಟಾಗಿ ಈ ರೀತಿ ಮಾಡ್ಕೊಳ್ಬೋದು ಅಥವಾ ಒಂದ್ಸರಿ ಈ ರೀತಿ ಮಾಡಿಬಿಟ್ಟು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ನಾನೀಗ ಪಲಾವ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಥರನೇ ಕಬಾಬ್ಗಿರ್ಬೋದು, ನಾನ್ ವೆಜ್ ಕರೀಸ್ಗಿರ್ಬೋದು, ಮಸಾಲೆ ಅಂದರೆ ಸ್ಪೈಸಸ್ನ ಹಾಕಿ ಮಾಡೋ ಅಂಥ ಪ್ರತಿಯೊಂದು ರೆಸಿಪಿಯಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊಳ್ತೀವಲ್ವ. ಇದು ನೋಡೋಕ್ಕೆ ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ನಾವು ಮಾಡುವಂಥ ಪ್ರತಿಯೊಂದು ಅಡುಗೆನ 100 ಡಿಗ್ರಿ ಸೆಲ್ಸಿಯಸಲ್ಲಿ ಕುದಿಸೋದ್ರಿಂದ ಇದು ಬೇಗನೆ ಮೆಲ್ಟ್ ಆಗುತ್ತೆ. ಉಳಿದಿರೋ ಅಂಥದ್ದನ್ನು ಈ ರೀತಿ ಸಿಲಿಕಾನ್ ಲಿಡ್ನ ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಯಾವಾಗ ಬೇಕಂದ್ರೆ ಅವಾಗ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಮಿಕ್ಸಿ ಇಲ್ಲದೆ ಇರೋವಂಥ ಮನೆ ಇರೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಈಗಂತಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಿಕ್ಸಿ ಇರುತ್ತೆ. ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಕೆಲವೊಂದು ಸರಿ ಈ ರೀತಿ ಪಕ್ಕಕ್ಕೆಲ್ಲ ಕೂಡ ಸಿಡಿತಾ ಇರುತ್ತೆ. ಇನ್ನು ನಾವು ಜಾರ್ ಎಲ್ಲಿ ಕೂರಿಸ್ತೀವಿ ಆ ಏರಿಯಾದಲ್ಲಿ ಸಣ್ಣ ಸಣ್ಣದಾಗಿ ನಿಮಗೆ ಹೋಲ್ಸಲ್ಲೆಲ್ಲ ಕೂಡ ಕೊಳೆ ಕೂತ್ಕೊಂಡಿರುತ್ತೆ. ಈ ಒಂದು ಕೊಳೆನ ಈಸಿಯಾಗಿ ಇನ್ಸ್ಟೆಂಟಾಗಿ ಮಿಕ್ಸಿಯಿಂದ ತೆಗಿಬೇಕು ಅನ್ನೋದಾದರೆ ಜಸ್ಟ್ ಉಪ್ಪನ್ನ ಈ ರೀತಿ ಸ್ಪ್ರಿಂಕಲ್ ಮಾಡಿ, ಮಿಕ್ಸಿ ಮೇಲೆ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ ವಿಮ್ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವಾಟರು ವಿಮ್ ಲಿಕ್ವಿಡ್ ಮಿಕ್ಸ್ ಮಾಡ್ಕೊಂಡಿರುವಂಥ ಸೊಲ್ಯೂಷನ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಬ್ರಷ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬ್ರಷ್ ಇಲ್ಲ ಅನ್ನೋದಾದರೆ ಟೂತ್ ಬ್ರಷ್ ಆದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಬಟ್ ಮಿಡಲಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ಕೂಡ ನಾವು ಕೈ ತೋರಿಸಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಒಂದು ಆಬ್ಜೆಕ್ಟ್ನ ತೊಗೊಂಡು ಈ ಒಂದು ಬಟ್ಟೆಯಲ್ಲಿ ಸುತ್ತಿದ್ದೀನಿ ವಿಡಿಯೋದಲ್ಲಿ ತೋರಿಸ್ದಂಗೆ. ಇದರಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಸುತ್ತಲೂ ಕೂಡ ಅಷ್ಟೇ ಉಪ್ಪನ್ನ ಸ್ವಲ್ಪ ಸ್ಪ್ರಿಂಕಲ್ ಏನು ಮಾಡಿದ್ದೆ ಅದ್ರ ಮೇಲೇ ವಿಮ್ ಲಿಕ್ವಿಡ್ನ ರಬ್ ಮಾಡಿಬಿಟ್ಟು ಈ ರೀತಿ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಸೈಡ್ಸಲ್ಲೆಲ್ಲ ಹೋಲ್ಸ್ ಎಲ್ಲ ಏನಿರುತ್ತೆ ಆ ಒಂದು ಹೋಲ್ಸಲ್ಲಿ ಈ ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಬ್ರಷ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ತುಂಬ ಜನ ನೆಗ್ಲೆಕ್ಟ್ ಮಾಡುವಂಥದ್ದು ವಯರ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ವಯರ್ನ ಕ್ಲೀನ್ ಮಾಡೋಕ್ಕೆ ಟೂತ್ ಪೇಸ್ಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಒಂದೇ ಫಿಂಗರಿಂದ ಸ್ವಿಚ್ ಬೋರ್ಡ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ವಿಚಸ್ ಮೇಲೆ ತುಂಬ ಕೊಳೆನೋದು ಕೂತ್ಕೊಂಡಿದೆ. ಮಕ್ಕಳ ರೂಮ್ ಆಗಿರೋದ್ರಿಂದ ವಾಶ್ರೂಮ್ಗೆ ಹೋಗಬೇಕಾದ್ರೆ, ಗೀಸರ್ ಆನ್ ಮಾಡಬೇಕಾದ್ರೆ, ಲೈಟ್ಸ್ ಆನ್ ಮಾಡಬೇಕಾದ್ರೆ ಸೊ ಹ್ಯಾಂಡ್ ಪ್ರಿಂಟ್ಸ್ ಎಲ್ಲ ಕೂಡ ಇಲ್ಲಿ ಅಂಟ್ಕೊಂಡಿದೆ. ಇದನ್ನು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ನೈಲ್ ಪೇಂಟ್ ರಿಮೂವರ್ನ ತೊಗೊಂಡಿದ್ದೀನಿ. ನೈಲ್ ಪಾಲಿಷ್ನ ರಿಮೂವ್ ಮಾಡೋದಕ್ಕೆ ಇದು ಸರಿಯಾಗಿ ವರ್ಕ್ ಆಗದೇ ಇರೋ ಕಾರಣ ನಾನು ಇದನ್ನು ಸ್ವಿಚ್ ಬೋರ್ಡ್ಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಒಂದು ಕಾಟನ್ ಪ್ಯಾಡ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬಟ್ಟೆ ಮೇಲೆ ಕೂಡ ಹಾಕ್ಕೊಳ್ಬೋದು. ಜಸ್ಟ್ ಒಂದು 2 ರಿಂದ 3 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಈ ಒಂದು ಪ್ಯಾಡ್ನ ಸಹಾಯದಿಂದ ಕೇವಲ ಒಂದೇ ಬೆರಳಲ್ಲಿ ನಾವು ಸ್ವಿಚ್ ಬೋರ್ಡ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ. ಇಲ್ಲಿ ಸ್ವಲ್ಪ ಮಾತ್ರನೇ ಕೊಳೆ ಆಗಿದೆ. ನಿಮ್ಮ ಸ್ವಿಚ್ ಬೋರ್ಡ್ಸ್ ಏನಾದ್ರು ತುಂಬ ಜಾಸ್ತಿ ಗ್ರೀಸಿನೆಸ್ಸು, ತುಂಬ ಜಾಸ್ತಿ ಜಿಡ್ಡಾಗಿದೆ ಅಂದರೂ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಪ್ರತಿಯೊಬ್ಬ ಲೇಡೀಸ್ಗೂ ಕೂಡ ಯೂಸ್ ಆಗುವಂಥದ್ದು, ಸಣ್ಣ ಹೆಣ್ಣು ಮಕ್ಕಳೇನಾದರೂ ಮನೇಲಿದ್ದರೆ ಕಂಪಲ್ಸರಿ ಡೈಲಿ ಕೂಡ ಇದು ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಪ್ರೂಫ್ ಐಲೈನರ್ನ ತೊಗೊಂಡಿದ್ದೀನಿ. ಅದೇ ಥರ ಲಿಪ್ಸ್ಟಿಕ್ ಕೂಡ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಫಂಕ್ಷನ್ಸಲ್ಲಿ ಅಥವಾ ಮೇಕಪ್ ಎಲ್ಲನೂ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಐಲೈನರ್ ಇರ್ಬೋದು, ಲಿಪ್ಸ್ಟಿಕ್ ಎಲ್ಲ ಏನಾದರೂ ಅಂಟ್ಕೊಳ್ತು ಅಂದರೆ ಅದನ್ನು ರಿಮೂವ್ ಮಾಡಬೇಕು ಅಂದರೆ ತುಂಬ ಕಷ್ಟ. ರಬ್ ಮಾಡಿದ್ರೂ ಕೂಡ ಅಲ್ಲಲ್ಲೇ ಅಂಟ್ತಾ ಇರುತ್ತೆ ಹೊರತು ನೀಟಾಗಿ ಕ್ಲೀನ್ ಆಗಲ್ಲ. ಮನೆಯಲ್ಲೇ ಇದ್ದರೆ ರಿಮೂವರ್ನ ಯೂಸ್ ಮಾಡ್ಬೋದು. ಬಟ್ ನಾವೆಲ್ಲಾದರೂ ಹೊರಗಡೆ ಎಲ್ಲ ಹೋದಾಗ ಮೇಕಪ್ ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಜಸ್ಟ್ ಈ ಒಂದು ಮಾಯ್ಶ್ಚರೈಸರ್ನ ಕ್ಯಾರಿ ಮಾಡಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ಇದು ನೀಟಾಗಿ ಕ್ಲೀನ್ ಆಗುತ್ತೋ ಇಲ್ವಾ ಅಂತ. ಜಸ್ಟ್ ಅಪ್ಲೈ ಮಾಡಿ ಈ ರೀತಿ ರಬ್ ಮಾಡ್ತಾ ಇದ್ದಂಗೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ಇದ್ದರೆ ಕಾಟನ್ ಪ್ಯಾಡ್ನ ಯೂಸ್ ಮಾಡಿ, ಇಲ್ಲಾಂದರೆ ಒಂದು ಕ್ಲಾತಿಂದ ವೈಪ್ ಮಾಡಿದ್ರು ಕೂಡ ಸಾಕಾಗುತ್ತೆ, ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಒಂದು ವೇಳೆ ಈ ರೀತಿ ಮಾಯ್ಶ್ಚರೈಸರ್ ಇಲ್ಲ ಅನ್ನೋದಾದರೆ ವ್ಯಾಸ್ಲಿನ್ ಇದ್ರೂ ಕೂಡ ಪರವಾಗಿಲ್ಲ, ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಒಂದು ಐಡಿಯಾ ಮೇಕಪ್ ಮಾಡ್ಕೊಳ್ಳೋವಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ. ಐಲೈನರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಮೇಕಪ್ ಮಾಡಬೇಕಾದ್ರೆ ಕಂಪಲ್ಸರಿ ಯೂಸ್ ಮಾಡ್ತೀವಲ್ವ. ಸೊ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋವಂಥವ್ರಿಗೂ ಕೂಡ ಡೆಫಿನೆಟ್ಲಿ ಐಡಿಯಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಟಿಪ್ಸಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಟಿಪ್ಸ್ ಯಾವುದು ಅನ್ನೋದನ್ನು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.